ಹಾಯ್, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು. ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಬಂದು ನಮಗೆ ಅವಮಾನ ಮಾಡೋರಿಗೆ ನಾವು ಯಾವ ಥರ ಉತ್ತರ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಯಾಕಂದರೆ ಸುಮ್ಮನೆ ಇದ್ದರೆ ತಲೆ ಮೇಲೆ ಬಂದು ಕೂತ್ಕೊಂಡು ಅವಮಾನ ಮಾಡೋರು ತುಂಬ ಜನ ಇದ್ದಾರೆ. ಸುಮ್ಮನೆ ಅವ್ರ ಅವಮಾನಕ್ಕೆ ನಾವು ಬೆಲೆ ಕೊಡದೆ ತಲೆ ಕೆಡಿಸ್ಕೊಳ್ದೆ ಇರೋದು ಹೆಂಗೆ ಅನ್ನೋದನ್ನು ಇವತ್ತಿನ ಟಾಪಿಕ್ನಲ್ಲಿ ಮಾತಾಡೋಣ, ಆಯಿತಾ? ಫಸ್ಟ್ ಬಂದು ಒಂದು 5 ಪಾಯಿಂಟ್ಸು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಕಾರಣಕ್ಕೋಸ್ಕರ ನಮಗೆ ಅವಮಾನನ ಮಾಡ್ತಾರೆ ಅನ್ನೋದನ್ನು ಮಾತಾಡೋಣ, ಆಯಿತಾ? ಫಸ್ಟ್ ಬಂದು ಇನ್ಸೆಕ್ಯೂರು. ಅಂದರೆ ಅವ್ರಿಗಿಂತ ನಾವೇನಾದರೂ ಹೆಚ್ಚಾಗಿ ಕಲ್ತಿರ್ತೀವಿ, ಏನಾದರೂ ಹೆಚ್ಚಾಗಿ ಮಾಡ್ತಾಯಿರ್ತೀವಿ ಅಂದರೆ ಅದನ್ನು ಅವ್ರಿಗೆ ಸಹಿಸ್ಕೊಡೋಕ್ಕಾಗೋದಿಲ್ಲ. ನಾನು ಇಷ್ಟು ಕಲ್ತಿದ್ದೀನಿ, ಅವ್ರು ಅಷ್ಟೊಂದು ಕಲ್ತಿದ್ದಾರಲ್ಲ ಅಂತ ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್, ಈ ಸ್ಕೂಲಲ್ಲಿ ಜಾಸ್ತಿ ಟಾಪರ್ ಇರ್ತಾರೆ, ಕಮ್ಮಿ ಮಾರ್ಕ್ಸ್ ತೆಗೆದಿರೋರು ಇರ್ತಾರೆ. ನಾನು ಇಷ್ಟು ತೆಗ್ದಿದ್ದೀನಿ, ಅವ್ನು ಅಷ್ಟೊಂದು ತೆಗ್ದಿದ್ದಾರಲ್ಲ ಅಂತೇಳಿ ಕಾಲು ಎಳಿತಾ ಇರ್ತಾರಲ್ವ, ಆ ಥರ. ಹಂಗೆ ನಾನು ಇಷ್ಟೇ ಕಲ್ತಿರೋದು, ನಮ್ಮಿಂದನೇ ಕಲ್ತಿರ್ತಾರೆ, ಆದರೆ ನಾನು ಇಷ್ಟೇ ಕಲ್ತಿದ್ದೀನಿ, ನನಗಿಂತ ಜಾಸ್ತಿ ಕಲ್ತಿದ್ದಾರಲ್ಲ ಅಂತ ಅವರನ್ನು ಕಾಲು ಎಳಿತಾ ಇರ್ತಾರೆ. ಆ ಥರ ಅವಮಾನ ಕೂಡ ಮಾಡ್ತಾಯಿರ್ತಾರೆ. ಕೆಲವೊಬ್ಬರು ಸಹಿಸ್ಕೊಂಡು ಏನು ಮಾತಾಡೋಕ್ಕೂ ಆಗದೆ, ಇರೋಕ್ಕೂ ಆಗದೆ, ತನ್ನೊಳಗೆ ನೋವು ತಿಂತ ಅನುಭವಿಸ್ಕೊಂಡು ತುಂಬ ಜನ ಇರ್ತಾರೆ. ಅಂಥವ್ರಿಗೆ ಯಾವ ಥರ ಉತ್ತರ ಕೊಡೋದು ಅಂತ ಮುಂದೆ ಮಾತಾಡ್ತೇನೆ. ಈ ಥರನೂ ನಮಗೆ ಅವಮಾನ ಮಾಡೋರು ಇದ್ದೇ ಇರ್ತಾರೆ. ಸೆಕೆಂಡ್ ಬಂದು ಹೊಟ್ಟೆ ಉರಿ. ಅವ್ರಿಗೆ ಸಿಗದೇ ಇರೋದು ನಮಗೇನಾದರೂ ಸಿಕ್ಕಿದೆ, ಅವ್ರಿಗೆ ಆಗದೆ ಇರೋದು ನಮಗಾಗಿದೆ ಅಂತ ಇದ್ದರೆ ಅದಕ್ಕೂ ಹೊಟ್ಟೆ ಉರಿಪಟ್ಟು ಕಾಲು ಎಳಿತಾ ಇರ್ತಾರೆ. ಅವ್ರಿಗೆ ತುಂಬಾ ನೋವು ಮಾಡ್ತಾ ಇರ್ತಾರೆ. ಅವ್ರು ಮಾತಾಡೋ ಸ್ಥಿತಿಲಿ ಇರೋದಿಲ್ಲ, ಆದರೂ ಅವ್ರು ಮಾತಾಡಲ್ಲ ಅಂತ ಗೊತ್ತಾದ ಮೇಲಂತೂ ಇನ್ನೂ ಜಾಸ್ತಿ ಮಾಡ್ತಾರೆ. ಅವ್ರಿಗೆ ಸಿಕ್ಕಿರೋದು ಅವರಿಗೂ ಚೆನ್ನಾಗಿರೋದೇ ಸಿಕ್ಕಿರುತ್ತೆ, ಆದರೆ ಅವ್ರಿಗಿಂತ ಏನಾದರೂ ಜಾಸ್ತಿ ಚೆನ್ನಾಗಿರೋ ಸಿಕ್ತು ಅಂದರೆ ಹೊಟ್ಟೆ ಊರಿಗೂ ಕಾಲೆಳ್ದು ನೋವು ಮಾಡ್ತಾನೆ ಇರ್ತಾರೆ. ಅವರೂ ಪರ್ಫೆಕ್ಟಾಗಿರ್ತಾರೆ, ಇನ್ನೊಬ್ಬರು ಅವ್ರಿಗಿಂತ ಸ್ವಲ್ಪ ಚೆನ್ನಾಗಿದ್ದಾರೆ ಅಂದರೆ ಅದಕ್ಕೂ ಹೊಟ್ಟೆ ಉರಿ ಪಡ್ತಾರೆ. ಅದನ್ನು ಕಾಲೆಳ್ದು ಅವಮಾನ ಮಾಡ್ತಾನೆ ಇರ್ತಾರೆ. ಥರ್ಡ್ ಒಂದು ಬಂದು ನಾಟ್ ಅಂಡರ್ಸ್ಟ್ಯಾಂಡಿಂಗು. ಅವರು ಅರ್ಥನೇ ಮಾಡ್ಕೋದಿರಲ್ಲ, ಅವರು ಬೆಲೆ ಕೊಡ್ತಾ ಇರ್ತಾರೆ. ಅವ್ರು ಏನು ಅವ್ರು ಹೇಳಿದ್ದೇ ನಡಿಬೇಕು, ಅವ್ರು ಹೇಳಿದ್ದೇ ಆಗಬೇಕು ಅಂತಲೇ ಮಾತಾಡೋರು ತುಂಬ ಜನ ಇರ್ತಾರೆ. ಆದರೆ ಅವರಿಂದ ಏನಾದರೂ ಒಂದು ಮಾತು ಕೇಳಿದರೆ ಅದ್ರಲ್ಲಿ ತಪ್ಪೇ ಹುಡುಕ್ತಾ ಇರ್ತಾರೆ. ಅವ್ರು ಒಳ್ಳೆಯದಕ್ಕೆ ಹೇಳಿರ್ತಾರೆ, ಆದರೆ ಅದ್ರಲ್ಲಿ ತಪ್ಪೇ ಹುಡುಕ್ತಾ ಇರ್ತಾರೆ. ಅವ್ರ ಫೀಲಿಂಗ್ಸ್ನ ಅವ್ರು ಹೇಳ್ಕೊಂಡಿರ್ತಾರೆ, ಅದರಲ್ಲೂ ತಪ್ಪು ಹುಡುಕ್ತಾ ಇರ್ತಾರೆ. ಅವ್ರು ಹೇಳಿದ್ದೇ ಸರಿ, ಅವ್ರು ಮಾಡಿದ್ದೇ ಸರಿ ಅಂತ ಹೇಳ್ತಿರ್ತಾರೆ. ಆದರೆ ಅವ್ರು ಆಪೋಸಿಟ್ ಇರೋರು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಇರೋಲ್ಲ. ಯಾಕಂದರೆ ಅವ್ರಿಗೆ ಇನ್ಸಲ್ಟ್ ಮಾಡೋದು ಅವ್ರ ಮನಸ್ಸಲ್ಲಿ ಇರೋದೇ ಇಲ್ಲ. ಅವ್ರ ಮನಸ್ಸಲ್ಲಿರೋ ಫೀಲಿಂಗ್ಸ್ನ ಅವ್ರು ಹೇಳ್ಕೊತಾ ಇರ್ತಾರೆ, ಅದಕ್ಕೆ ತಲೆನೇ ಕೆಡ್ಸ್ಕೊತಿರಲ್ಲ, ಮತ್ತು ಅದ್ರಲ್ಲಿ ತಪ್ಪು ಹುಡುಕ್ತಾ ಇರ್ತಾರೆ. ಅವ್ರನ್ನ ಅರ್ಥನೇ ಮಾಡ್ಕೋತಿರಲ್ಲ. ಆ ಥರನೂ ಕಾಲೆಳ್ದು ಜರಿಯೋದು, ಇನ್ಸಲ್ಟ್ ಮಾಡೋದು, ಅವ್ರ ಫೀಲಿಂಗ್ಸಿಗೆ ಬೆಲೆ ಕೊಡದೇ ಇರೋದು, ಆ ಥರ ತುಂಬ ಜನ ಮಾಡ್ತಾಯಿರ್ತಾರೆ. ಇನ್ನೊಂದು ಈಸಿ ಟಾರ್ಗೆಟು. ಅಂದರೆ ಯಾರನ್ನಾದರೂ ಟಾರ್ಗೆಟ್ ಮಾಡಬೇಕು ಅಂದರೆ ಅವ್ರನ್ನೇ ಟಾರ್ಗೆಟ್ ಮಾಡ್ತಾಯಿರ್ತಾರೆ. ಯಾಕಂದರೆ ಅವರು ಎದುರಾಳಿಯಾಗಿ ನಿಲ್ತಿರೋರು ಬಿಟ್ಟು ಬೇರೆಯವ್ರಿಗೆ ಹೋಗಿ ಟಾರ್ಗೆಟ್ ಮಾಡ್ತಾಯಿರ್ತಾರೆ. ಯಾಕಂದರೆ ಅವರು ಎದುರು ಬದುರು ನಿಂತು ಅವ್ರ ಜೊತೆ ಮಾತಾಡೋದಿಲ್ಲ. ಯಾರು ಅವರು ಅಂದರೆ ಹಿಂಗೆ ಕತ್ತು ಬಗ್ಗಿಸ್ತಾರೆ, ಅವ್ರ ಬಗ್ಗೆ ಅವ್ರನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇರ್ತಾರೆ. ಯಾಕಂದರೆ ಅವ್ರು ಮಾತಾಡಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ. ನಾನು ಏನೇ ಮಾತಾಡಿದರೂ ಅವ್ರ ಹತ್ರ ಜಯಿಸ್ಕೋಬೋದು, ನಾನು ಏನೇ ಮಾಡಿದರೂ ಅವ್ರ ಹತ್ರ ಸರಿ ಅಂತ ವಾದಿಸ್ಬೋದು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಒಬ್ಬರು ಕೇವಲವಾಗಿದ್ದಾರೆ ಅಂದರೆ ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೆ ಒಂದೊಂದು ಕಲ್ಲು ಅಂತಾರಲ್ಲ, ಹಂಗೆ ಈಸಿ ಟಾರ್ಗೆಟ್ ಮಾಡಿ ಅವ್ರಿಗೆ ಇನ್ಸಲ್ಟ್ ಮಾಡ್ತಾ ಇರ್ತಾರೆ. ಇನ್ನೊಂದು ಅಂದರೆ ಅವ್ರಿಗೆ ಇನ್ಸಲ್ಟ್ ಮಾಡ್ತಾರೆ, ಬೇಜಾರು ಮಾಡ್ತಾರೆ. ಕೊನೆಗೆ ಅದನ್ನೇ ತಮಾಷೆ ಥರ ಮಾಡಿದೆ, ಅದಕ್ಕೆ ಬೇಜಾರು ಮಾಡಿಕೊಂಡ್ರು ಅಂತ ಕೂಲ್ ಮಾಡೋದು. ಅವರಿಗೆ ಇಷ್ಟ ಇರೋಲ್ಲ, ಅವ್ರನ್ನ ಇನ್ಸಲ್ಟ್ ಮಾಡ್ತಾ ಇರ್ತಾರೆ. ಅವ್ರನ್ನೇ ಟಾರ್ಗೆಟ್ ಮಾಡಿ ಫೋರ್ತ್ ಒನ್ ಹೇಳ್ದಂಗೆ ಅವ್ರನ್ನೇ ಟಾರ್ಗೆಟ್ ಮಾಡಿ ಬೇಜಾರು ಮಾಡ್ತಾನೆ ಇರ್ತಾರೆ. ಕೊನೆಗೆ ಒಂದು ಲೇಬಲ್ ಹಾಕ್ಬಿಡೋದು, ಅದಕ್ಕೆ ತಮಾಷೆ ಮಾಡಿದೆ ಅಂತ ಕೂಲ್ ಮಾಡಿಬಿಡೋದು. ಈ ಥರ ತುಂಬ ಜನ ತುಂಬ ಕಡೆ ಮಾಡ್ತಾಯಿರ್ತಾರೆ. ಅವ್ರು ಏನು ಮಾತಾಡಲ್ಲ ಅಂತ ಗೊತ್ತಿದ್ದು ಅವ್ರಿಗೆ ಅವ್ರು ಬೆಲೆ ಕೊಡ್ತಾ ಇರ್ತಾರೆ. ಅಂದರೆ ಅವ್ರು ಎಲ್ಲಿ ಇಟ್ಟಿರ್ತಾರೆ ಅಲ್ಲೇ ಇರೋದಿಲ್ಲ, ಅವರಿಂದ ಕೆಳಗಡೆ ಬಂದು ಮಾತಾಡ್ತಾನೆ ಇರ್ತಾರೆ, ಬೈತಾನೆ ಇರ್ತಾರೆ. ಆದರೆ ಅವರು ರಿಪೀಟ್ ಆನ್ಸರ್ ಮಾಡೋಕ್ಕಾಗಲ್ಲ ಪಾಪ. ಅಂತ ತುಂಬ ಜನ, ನಾನು ಕೂಡ ಹೇಳ್ತಿದ್ದೀನಿ. ಹಂಗೆ ಒಬ್ಬರಿಂದ ಏನೂ ಆಗಲ್ಲ ಅಂದರೆ ಅವರು ಕೇವಲವಾಗಿ ನೋಡೋಕ್ಕೆ ಹೋಗಬಾರ್ದು. ಮುಂದೊಂದು ದಿನ ಅವರು ಏನಾದರೂ ಮಾಡ್ಬೋದು ಅಲ್ವಾ? ಹಾಗೆ ಅವ್ರಿಗೆ ಇನ್ಸಲ್ಟ್ ಮಾಡೋದು, ಅವ್ರಿಗೆ ಬೇಜಾರು ಮಾಡೋದು, ಅವ್ರಿಗೆ ಏನು ಆಗಲ್ಲ ಅದನ್ನು ಮಾತಾಡೋದು ಮಾಡೋದು, ಕೊನೆಗೋಗಿ ಕೂಲ್ ಅಂತೇಳಿ ತಮಾಷೆ ಅಂತೇಳಿ ಅದಕ್ಕೆ ಲೇಬಲ್ ಹಾಕ್ಬಿಟ್ಟು ಮುಚ್ಚಾಕ್ಬಿಡೋದು. ಈ ಥರ ತುಂಬ ಇದೆ. ಅದರಲ್ಲಿ ನಾನೊಂದು 5 ಪಾಯಿಂಟ್ಸ್ ಕಲೆಕ್ಟ್ ಮಾಡಿ ಹೇಳ್ತಾ ಇದ್ದೀನಿ ಅಲ್ವಾ, ವಿಡಿಯೋ ಲೆಂತಿ ಆಗಬಾರ್ದು ಅಂತ. ಆ ಥರ ಮಾಡೋದು ತುಂಬ ಜನ ಇರ್ತಾರೆ. ಇನ್ಸಲ್ಟ್ ಮಾಡೋದು, ಅದನ್ನು ತಮಾಷೆ ಥರ ಮುಚ್ಚಾಕ್ಬಿಡೋದು.
ಅಂಥವ್ರಿಗೆ ನಾವು ಯಾವ ಥರ ಉತ್ತರನ ಕೊಡ್ಬೋದು, ಈ ಥರ ಅವಮಾನ ಮಾಡ್ಬೋದು, ಇದಕ್ಕೆ ನಾವು ಯಾವ ಥರ ಉತ್ತರನ ಕೊಡ್ಬೋದು ಅನ್ನೋದಕ್ಕೆ ಒಂದಿಷ್ಟು ನೋಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಪಾಯಿಂಟ್ ಬಂದು ಗಮನಿಸದೇ ಇರೋದು, ನೋ ರೆಸ್ಪಾನ್ಸ್. ಅವ್ರು ಏನೇ ಹೇಳಲಿ ಐ ಡೋಂಟ್ ಕೇರ್, ಅದು ಗಮನಿಸೋಣ, ಆದರೆ ತಲೆ ಕೆಡಿಸ್ಕೋಬಾರ್ದು. ಇವಾಗ ಯಾರಾದರೂ ಗಿಫ್ಟ್ ಕೊಡೋಕ್ಕೆ ಬಂದರು ಅಂದರೆ ನಾವು ಅದನ್ನು ತೊಗೊಳ್ಳಿಲ್ಲ ಅಂದರೆ ಅದು ಯಾರ ಹತ್ರ ಉಳಿಯುತ್ತೆ? ನಮ್ಮ ಹತ್ರನೇ. ನಾವು ಹಿಂಗೆ ಒಬ್ರಿಗೆ ಗಿಫ್ಟ್ ಕೊಡ್ತಾ ಇದ್ದೀವಿ ಅಂದರೆ ಅವ್ರು ಅದನ್ನು ತೊಗೊಳ್ಳಿಲ್ಲ ಅಂದರೆ ನಮ್ಮ ಹತ್ರನೇ ಉಳಿಯುತ್ತೆ ಅಲ್ವಾ? ಅದೇ ಥರ ಅವ್ರು ಏನೇ ಮಾತಾಡಿದ್ರು ಅದು ನಾವು ತೊಗೊಂಡ್ರೆ ಮಾತ್ರ ನಮಗೆ ಬರೋದು, ಇಲ್ಲಾಂದರೆ ಅವ್ರ ಹತ್ರನೇ ಉಳ್ಕೊಳ್ಳುತ್ತೆ ಅದು. ಅದಕ್ಕೆ ಕೇಳಿಸ್ಕೊಳ್ಳೋಣ ಏನು ಇರ್ತಾರೆ. ಐ ಡೋಂಟ್ ಕೇರ್, ಇಗ್ನೋರ್ ಮಾಡೋದು, ನೋ ರೆಸ್ಪಾನ್ಸ್. ಅದರಿಂದ ನಮಗೆ ಅವ್ರಿಗೇನು ಅವ್ರಿಗೆ ಉಳ್ಕೊಳ್ಳುತ್ತೆ, ಅದರಿಂದ ನಮಗೇನು ಲಾಭ ಇಲ್ಲ ಅಲ್ವಾ? ಹಂಗಿದ್ಮೇಲೆ ನಾವು ರೆಸ್ಪಾನ್ಸ್ ಮಾಡಿ ಪ್ರಯೋಜನ. ಅವಮಾನ ಮಾಡೋರಿಗೆ ನಾವು ಆ ಥರ ಮಾಡೋದ್ರಿಂದ ಅವ್ರಿಗೇನಾದರೂ ಅವರು ನಿಮ್ಗೆ ಅವಮಾನ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೆ ಆ ಥರ ಮಾಡಿದರೆ ನಾವು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನಮಗೇನೂ ಆಗಲ್ಲ ಅಲ್ವಾ? ನಾವು ಅದನ್ನು ಬಿಟ್ಟಾಕಿ ಮುಂದೆ ಹೋಗಬೇಕು. ಗಮನಿಸೋಣ, ಆದರೆ ರೆಸ್ಪಾನ್ಸ್ ಮಾಡೋದು ಬೇಡ. ಸೆಕೆಂಡ್ ಒನ್ ಬಂದು ನಮ್ಮಿಂದ ಏನೂ ಆಗಲ್ಲ ಅಂತ ಅಂತಿರ್ತಾರೆ ಅಲ್ವಾ? ಅದನ್ನು ಮಾಡಿ ತೋರಿಸೋಣ, ಮಾತಾಡೋದು ಬೇಡ. ನಮ್ಮಿಂದ ಅವರು ಏನಾಗಲ್ಲ ಅಂತ ಹೇಳಿರ್ತಾರೆ, ಅದನ್ನು ನಾವು ಸೈಲೆಂಟಾಗಿ ಮಾಡಿ ತೋರಿಸೋಣ ಅಲ್ವಾ? ಏನಾಗಲ್ಲ ಅಂತ ಇಗ್ನೋರ್ ಮಾಡಿ ನಮ್ಮನ್ನು ಯಾವ ಪ್ಲೇಸಲ್ಲಿ ನಮ್ಮನ್ನ ಕೆಳಗೆ ಇಳಿಸಿರ್ತಾರಲ್ವ ಅದೇ ಪ್ಲೇಸಲ್ಲಿ ನಾವು ಅವ್ರ ಮುಂದೆ ಎದ್ದು ನಿಂತು ತೋರಿಸೋಣ. ಅದನ್ನು ಮಾತಾಡೋದು ಬೇಡ. ನೀನು ಹಿಂಗೆ ಮಾತಾಡಿದೆಯಲ್ಲ ನಾನು ಮಾಡ್ತೀನಿ ಅಂತ ಮಾತಾಡೋದು ಬೇಡ. ಸೈಲೆಂಟಾಗಿದ್ದು ನಾವು ಹಿಂಗೆ ಒಂದು ಮಾಡ್ತೀವಿ ಅಂತ 100 ಜನ ಕೇಳ್ಕೊತ ಬಂದರೆ ಅದು ಮಾಡೋಕ್ಕಾಗಲ್ಲ. ನಮ್ಮ ಮನಸ್ಸಲ್ಲೇ ನಮಗೆ ನಾವೇ ಹೇಳ್ಕೊಂಡು ನಮಗೆ ನಾವೇ ಶಕ್ತಿ, ನಮಗೆ ನಾವೇ ಧೈರ್ಯ ಅಲ್ವಾ? ಅವ್ರು ಏನಾಗಲ್ಲ ಅಂತ ಹೇಳಿದ್ದಾರೆ, ಅದನ್ನು ನಾವು ಮಾಡಿ ತೋರಿಸೋಣ. ಈ ರೀತಿಯಲ್ಲೂ ನಾವು ಅವಮಾನ ಮಾಡಿದವರಿಗೆ ಉತ್ತರನ ಕೊಡ್ಬೋದು ಅಲ್ವಾ? ಸೆಕೆಂಡು, ಸೆನ್ಸ್ ಆಫ್ ಹ್ಯೂಮರು. ನಮ್ಮನ್ನು ನಾವೇ ಒಪ್ಕೊಳ್ಳೋಣ. ಅವ್ರಿಗೆ ಒಪ್ಸೋದು ಯಾಕೆ? ನಾವು ಈ ಥರ ಇದ್ದೀವಿ ಅಂತ ಒಪ್ಸೋದು ಯಾಕೆ? ನಮ್ಮ ಸೆನ್ಸ್ ಆಫ್ ಹ್ಯೂಮರ್ ನಾವೇ ಮಾಡೋಣ ಅಲ್ವಾ? ನಾವು ಈ ಥರ ಇದ್ದೀವಿ, ನಾವು ಈ ಥರ ಅಲ್ಲ, ನಾವು ಈ ಥರ ಮಾತಾಡಿಲ್ಲ, ನಾವು ಆ ಥರ ಅಲ್ವೇ ಅಲ್ಲ ಅಂತ ಅವ್ರನ್ನ ಯಾಕೆ ಒಪ್ಪಿಸ್ತಾ ಕೂತ್ಕೋಬೇಕು? ನಮ್ಮನ್ನು ನಾವೇ ಒಪ್ಕೊಳ್ಳೋಣ. ನಮ್ಮ ಆತ್ಮಸಾಕ್ಷಿಗೆ ನಾವು ಹೆಂಗಿದ್ದೀವಿ ಅಂತ ಗೊತ್ತಾದರೆ ಸಾಕಲ್ವ? 4 ಜನ ಹೊಗಳೋರು ಇದ್ದರೆ 4 ಜನ ತೆಗಳೋರು ಇದ್ದೇ ಇರ್ತಾರೆ. ನಮ್ಮ ಮುಂದೆ ನಗ್ತಾ ಮಾತಾಡೋರು, ನಮ್ಮ ಮುಂದೆ ಹೋದರೆ ಹಿಂದೆಯಿಂದ ಚೂರಿ ಹಾಕೋರು, ಕೆಟ್ಟದಾಗಿ ಮಾತಾಡೋರು ಇದ್ದೇ ಇರ್ತಾರೆ. 4 ಜನಕ್ಕೆ ಮೆಚ್ಚೋಕೆ ಅಂತೂ ಬದುಕೋಕ್ಕಾಗಲ್ಲ. ದೇವ್ರು ಮೆಚ್ಚೋ ಥರ ಬದುಕಿದ್ರೆ ಸಾಕು ಅಲ್ವಾ? ನಮ್ಮ ಆತ್ಮಸಾಕ್ಷಿಗೆ ನಾವು ಮೆಚ್ಚೋ ಥರ ಬದುಕಿದ್ರೆ ಸಾಕು. ನಾವು ಸುಳ್ಳು ಹೇಳ್ತಾ ಇದ್ರೆ ನಮ್ಮ ಆತ್ಮಸಾಕ್ಷಿ ಗೊತ್ತಿರುತ್ತೆ, ನಾನು ಸುಳ್ಳು ಹೇಳ್ತಾ ಇದೆಯಾ ಅಂತ ನಮ್ಮ ಆತ್ಮಸಾಕ್ಷಿ ಹೇಳ್ತಾ ಇರುತ್ತೆ ಅಲ್ವಾ? ಹಾಗೆ ನಮ್ಮ ಆತ್ಮಸಾಕ್ಷಿಗೆ ನಾವು ಬದ್ಧವಾಗಿರೋಣ. ಅವ್ರನ್ನ ಒಪ್ಸೋದು ಬೇಡ ಅಲ್ವಾ? ಅವ್ರು ನಾವು ಆ ಮಾತಾಡ್ತಿರೋ ಮಾತನ್ನು ಅರ್ಥ ಮಾಡ್ಕೊಳ್ದೆ ನಾವು ಹಿಂಗೆ ನೀನು ಇದೇ ಥರ ತಪ್ಪು ಮಾಡಿದೀಯಾ, ನೀನು ಅದೇ ಸರಿ, ನಾನೇ ಸರಿ, ನೀನೇ ತಪ್ಪು ಅಂತ ಹೇಳ್ತಾ ಇರ್ತಾರೆ. ಓಕೆ, ನೀನು ಹಂಗೆ ತಿಳ್ಕೊಂಡ್ರೆ ನಾವೇನು ಮಾಡೋಕ್ಕಾಗುತ್ತೆ? ನಾವು ಸರಿ ಇದ್ದೀವಿ, ನಮ್ಮನ್ನು ನಾವು ಒಪ್ಕೊಳ್ಳೋಣ, ಬೇರೆಯವ್ರನ್ನ ಒಪ್ಸಿ ಏನು ಪ್ರಯೋಜನ ಅಲ್ವಾ? ಸರಿ ಓಕೆ, ನಾನು ಹಂಗೇನೆ ಅಂತ ಹೇಳೋದ್ರಿಂದ ಏನಾಗುತ್ತೆ? ಈಗ ಯಾರಾದರೂ ನಮ್ಮನ್ನು ಕಿಂಡಲ್ ಮಾಡ್ತಾ ಇದ್ದಾರೆ ಅಂದರೆ ಹೌದು ನಾನು ಹಂಗೇನೆ, ನಾನು ಹಂಗೆ ಅಂತ ಅವ್ರ ಜೊತೆ ನಾವು ಕಾಮಿಡಿ ಮಾಡಿಬಿಡೋಣ. ಅವಾಗ ಅಲ್ಲೇ ಸರಿ ಹೋಗ್ಬಿಡುತ್ತೆ. ಅವ್ರು ನಮ್ಮ ಮತ್ತೆ ಬರೋದೇ ಇಲ್ಲ. ಅವ್ರು ನಮ್ಮನ್ನು ನೀನು ಈ ಥರ ಅಂದರೆ ಹೌದು ಸರಿ ನಾನು ಹಂಗೇನೆ ಅಂತೇಳಿ ಅವ್ರ ಜೊತೆನೇ ತಮಾಷೆ ಮಾಡ್ತಾ ಮಾತಾಡ್ಕೊಂಡು ಹೋದರೆ, ಈಗ ಒಂದು ಗ್ರೂಪಲ್ಲಿ ಫ್ರೆಂಡ್ಸ್ಗಳೆಲ್ಲ ಕೂತಿರ್ತಾರೆ, ಅದರಲ್ಲಿ ಒಬ್ಬಂಗೆ ಕಾಲು ಎಳ್ದು ಮಾತಾಡ್ತಿರ್ತಾರೆ. ಅವನಿಗೆ ಬೇಜಾರಾಗುತ್ತೆ, ಎದ್ದೋಗ್ತಾರೆ. ಅದೇ ಥರ ಅವ್ನು ಹೋದಂತ ಇನ್ನೊಬ್ರಿಗೆ ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ಕೇಳೋವಷ್ಟೊತ್ತು ಕೇಳಿಬಿಟ್ಟು ಹೌದು ನಾನು ಹಿಂಗೆ ಅಂತ ಮಾತಾಡಿದಾಗ ಅವ್ರನ್ನ ಬಿಟ್ಟು ಬೇರೆ ಕಡೆ ಹೋಗ್ತಾರಂತೆ, ಎಲ್ಲೋ ಕೇಳಿದ ಮಾತು. ಹಂಗೇ ಅವರು ನಮ್ಮ ಬಗ್ಗೆ ಇನ್ಸಲ್ಟ್ ಮಾಡ್ತಿರೋ, ನಾನು ಹಂಗೆಯಾ, ನಾನು ಅದೇ ಥರ ಇರೋದು, ನನ್ನ ಹ್ಯಾಬಿಟೇ ಅದು, ನಾನು ಹಂಗೆ ಇರೋದು ಅಂತೇಳಿ ಅವ್ರ ಜೊತೆ ನಾವು ಸೇರಿ ನಗಾಡೋಣ. ನಮ್ಮ ಬಗ್ಗೆ ನಾವೇ ಹೇಳ್ಕೊಂಡು ನಮಗೆ ನಾವು ಸರಿಯಾಗಿದ್ದೀವ ಅಷ್ಟು ಸಾಕು. ಆ ಥರ ಮಾಡೋದ್ರಿಂದನೂ ನಮಗೆ ಅವಮಾನ ಮಾಡೋರಿಗೆ ನಾವು ಉತ್ತರನ ಕೊಡ್ಬೋದು. ಸೆಕೆಂಡ್ ಒನ್ ಇಗ್ನೋರ್. ಲಾಸ್ಟ್ ಒನ್ ಇಗ್ನೋರ್ ಮಾಡೋದು. ಅವ್ರು ಏನು ಮಾತಾಡಿದ್ರಾ, ಇಲ್ಲಿ ಬಂತು, ಇಲ್ಲಿ ಹೋಯ್ತು ಅಷ್ಟೇ. ಅದು ಜಸ್ಟ್ ಇಗ್ನೋರ್ ಮಾಡಿ ಅಷ್ಟೇ. ಅದನ್ನು ಬಿಟ್ಟು ಈ ಥರ ಮಾತಾಡಿದ್ರಲ್ಲ, ಹಿಂಗೆ ಮಾಡಿದ್ರೆ ನಾವು ಅವ್ರಿಗೆ ಅಷ್ಟೊಂದು ವ್ಯಾಲ್ಯೂಯಬಲ್ ಟೈಮ್ನ ಕೊಡ್ತೀವಿ, ಮತ್ತು ಅವ್ರಿಗೆ ಅಷ್ಟೊಂದು ಮರ್ಯಾದೆ ಗೌರವ ಕೊಡ್ತೀವಿ. ಆದರೆ ಅವ್ರು ನಮಗೆ ಈ ಥರ ಮಾಡ್ತಾರಲ್ಲ, ಈ ಥರ ಮಾತಾಡ್ತಾರಲ್ಲ ಅಂತ ನಾವು ತಲೆ ಕೆಡಿಸ್ಕೊಂಡಷ್ಟು ಅವ್ರು ನಮಗೆ ಅವಮಾನ ಮಾಡೋದು ಜಾಸ್ತಿನೇ ಆಗುತ್ತೆ. ಇಗ್ನೋರ್ ಮಾಡೋಣ. ನಾವು ಮಾಡದೇ ಇರೋ ತಪ್ಪನ್ನ ಮಾತಾಡಿದ್ರಾ, ಯಾರೋ ನಮ್ಮ ಬಗ್ಗೆ ಮಾತಾಡ್ತಾರೆ ಅಂದ ತಕ್ಷಣ ನಮ್ಮ ವ್ಯಾಲ್ಯೂ ಏನು ಕಮ್ಮಿ ಆಗಲ್ಲ ಅಲ್ವಾ? ಯಾರೋ ಅವ್ರು ಮಾತಾಡಿದ್ರು ಅಂದ ತಕ್ಷಣ ನಾವು ಮಾಡಿಲ್ಲದೆ ಇರೋದು ಮಾಡಿದ್ದೀವಿ ಅಂತ ನಾವು ಒಪ್ಕೊಳ್ಳೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಅವಮಾನ ಮಾಡ್ತಾರ, ಅವ್ರ ಮುಂದೆ ನಾವು ಎದ್ದು ನಿಂತು ಬೆಳೆದು ತೋರಿಸೋಣ. ನಿನ್ನಿಂದ ಆಗಲ್ಲ ಅಂದ್ರೆ ಬದುಕಿ ತೋರಿಸೋಣ. ನಮ್ಮ ಬಗ್ಗೆ ಕೇವಲ ಮಾತಾಡಿದ್ರೆ ಹೌದು ನಾವು ಹಂಗೆ ಅಂತೇಳಿ ನಗ್ತಾ ಇರೋಣ. ಅವ್ರು ಏನು ನಮಗೆ ಬೇಡದಿರೋದು ಮಾತಾಡಿದ್ರೆ ಇಗ್ನೋರ್ ಮಾಡೋಣ. ಅಲ್ಲೇ ಬಿಟ್ಟು ನಮಗೋಸ್ಕರ ನಾವು ನಮ್ಮ ಜೀವನ ನಾವು ಬದುಕೋಣ. ಯಾರಿಗೋಸ್ಕರನೂ ಬಿಟ್ಟಿಲ್ಲ, ಯಾರಿಗೋಸ್ಕರನೂ ನಾವು ಬದುಕಿಲ್ಲ ಅಂದಮೇಲೆ ನಮಗೋಸ್ಕರ ನಾವು ಬದುಕೋಣ.
ನಾವು ಎತ್ತು ಮಕ್ಕಳೇ ನಮ್ಮನ್ನು ನೋಡಲ್ಲ ಅಂದಮೇಲೆ ಬೇರೆಯವ್ರು ನೋಡ್ತಾರ ಅಲ್ವಾ? ಹಾಗೆ ನಮಗೋಸ್ಕರ ನಾವು ಬದುಕಿದಷ್ಟು ನಮ್ಮ ಜೀವನ ಯಾವಾಗಲೂ ಚೆನ್ನಾಗಿರುತ್ತೆ. ಯಾರೇನೇ ಮಾತಾಡಲಿ ಇಗ್ನೋರ್ ಮಾಡೋಣ. ನಮಗೆ ನಾವು ಗೊತ್ತಿರುತ್ತಲ್ವ ನಾವೇನು, ನಮ್ಮ ಬಗ್ಗೆ ನಮಗೇನು ಅಂತ ನಾವು ಗೊತ್ತಿರಬೇಕಾದ್ರೆ ಯಾರಿಗೂ ನಾವು ಒಪ್ಸೋದು ಯಾಕೆ? ಯಾರೋ ಅವಮಾನ ಮಾಡ್ತಾರೆ ಅಂತ ತಲೆ ಕೆಡಿಸ್ಕೊ ಕೂರೋದ್ಕಿಂತ ಅವ್ರು ಅವಮಾನ ಮಾಡಿದ್ದೇ ನಮಗೆ ಸ್ಫೂರ್ತಿ ಆಗ್ಬೋದಲ್ವ? ಅವ್ರ ಹತ್ರ ಮಾತಾಡಿದ್ರಿಂದಲೇ ನಾವು ಏನಾದರೂ ಒಂದು ಸಾಧಿಸ್ಬೇಕು, ನಾವು ಒಂದಲ್ಲ ಒಂದು ಏನಾದರೂ ಸಾಹಸಿ ಅವ್ರಿಗೆ ತೋರಿಸ್ಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಬಂದೇ ಬರುತ್ತೆ. ಇವಾಗ ಅವಮಾನ ಮಾಡೋರಿಗೆ ನಾವು ಥ್ಯಾಂಕ್ಸ್ಫುಲ್ ಆಗಿರ್ಬೇಕು. ಯಾಕೇಳಿ ಅವ್ರ ಹತ್ರ ಮಾತಾಡಿದ್ರಿಂದಲೇ ನಾವು ಒಂದು ಮೆಟ್ಟಿಲನ್ನ ನಾವು ಹತ್ತೋಕ್ಕೆ ಸಾಧ್ಯ. ನಾವೊಂದು ಒಬ್ಬರನ್ನ ಹೆಲ್ಪ್ ಕೇಳ್ತೀವಿ ಅಂದ್ಕೊಳ್ಳಿ, ಅವರು ನಿನ್ನಿಂದ ಏನಾಗುತ್ತೆ, ನೀನು ಯಾವಾಗ ಕೊಡ್ತೀಯಾ? ಒಂದು ಅಮೌಂಟ್ನೇ ಕೇಳಿದ್ವಿ ಅಂದ್ಕೊಳ್ಳಿ, ನಿನ್ನಿಂದ ಕೊಡೋಕ್ಕಾಗುತ್ತಾ? ನೀನು ಯಾವಾಗ ಕೊಡ್ತೀಯ ಅನ್ನೋದು ಏನು ಗ್ಯಾರಂಟಿ ಅಂತ ನಾವು ಹೆಲ್ಪ್ ಮಾಡೋಣ ಅಂತಾರೆ. ಅವ್ರು ಆ ಥರ ಅಂದ್ರಲ್ವ, ಅವರು ಇನ್ನೊಂದಿನ ಆ ಥರ ಕೇಳೋದು ಬೇಡ. ನಾವು ಬದುಕೋಣ, ನಮಗೋಸ್ಕರ ನಾವು ಬದುಕೋಣ ಅಂತ ಅನ್ಕೊಂತೀವಲ್ವ, ಅದು ಅವ್ರಿಗೆ ನಾವು ಥ್ಯಾಂಕ್ಸ್ಫುಲ್ ಆಗಿರಬೇಕು. ನಾವೊಂದು ದೃಢ ನಿರ್ಧಾರಕ್ಕೆ ಬರ್ತೀವಿ. ನಾವು ಎಷ್ಟೇ ಮೆಂಟಲಿ ಫಿಸಿಕಲಿ ಎಷ್ಟೇ ವೀಕ್ ಆಗಿದ್ರೂ ಅದೊಂದು ಮಾತಿಂದ ನಾವು ಮುಂದೆ ಬರ್ತೀವಿ, ಸ್ಟ್ರೆಂತ್ ಆಗ್ತೀವಿ ಅಂದರೆ ಅದು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಲ್ವ. ನಮಗೆ ಬರೋ ಕಷ್ಟಗಳು ನಮ್ಮನ್ನು ಗಟ್ಟಿ ಮಾಡೋಕ್ಕೆ ಹೊರತು ನಮ್ಮನ್ನು ಕುಗ್ಗಿಸೋಕ್ಕಲ್ಲ ಅಲ್ವಾ? ಯಾರೋ ಅವಮಾನ ಮಾಡ್ತಾರೆ ಅಂತ ಅಂದರೆ ಯಾವಾಗಲೂ ಮಾಡ್ತಾ ಇರ್ತಾರೆ ಅಂದರೆ ಅವರು ತಿರುಗಿ ಮಾತಾಡಬಾರ್ದು ಅಂತಲ್ಲ, ಮಾತಾಡಬೇಕು. ಯಾವಾಗ ಎಲ್ಲಿ ಮಾತಾಡಬೇಕು ಅನ್ನೋದನ್ನು ನಮಗೆ ಗೊತ್ತಿರಬೇಕು. ಎಲ್ಲಿ ಮೌನವಾಗಿದ್ದರೆ ನಮಗೆ ಬೆಲೆ, ಎಲ್ಲಿ ಮಾತಾಡಿದರೆ ನಮಗೆ ಬೆಲೆ ಅನ್ನೋದು ನಮಗೆ ಗೊತ್ತಿರಬೇಕು. ಅವಮಾನ ಮಾಡೋರಿಗೆ ನಾವು ಮಾತಿನಕ್ಕಿಂತ ಮಾಡಿ ತೋರಿಸ್ಬೇಕು ಅನ್ನೋದನ್ನು ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.